ಇವತ್ತಿನ ದಿವಸ 2015-16ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುಗಣಿ ಹೋಬಳಿ ಕ್ಯಾದಿಗೊಪ್ಪ ಕ್ಷೇತ್ರದಿಂದ ತಳಗಣಿ ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿ ಆಯ್ಕೆಯಾಗಿರತಕ್ಕಂಥ ಶ್ರೀಯುತ ನಿಜಲಿಂಗಪ್ಪ ಸಣ್ಣ ದೇವಪ್ಪ ಇವರಿಗೆ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಟ್ರಸ್ಟ್ ಸಂಸ್ಥೆಯವರು ಒಂದು ಸಂದರ್ಶನ ಕಾರ್ಯಕ್ರಮ ಮಾಡ್ತಿದ್ದೇವೆ. ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ. ನಮಸ್ತೆ ಸರ್. ನಮಸ್ತೆ ಸರ್. ನೀವು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಈಗಾಗಲೇ ಆಯ್ಕೆಯಾಗಿದ್ದೀರಾ. ಇದಕ್ಕೂ ಮೊದಲು ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೀರಿ? ಗ್ರಾಮದಲ್ಲೇ ಹೆಚ್ಚಿನ ಅಭಿವೃದ್ಧಿಗಳನ್ನ ಬಯಸಿದ ಮನುಷ್ಯ ನಾನು. ಯಾವತ್ತು ಮೊದಲು ಗ್ರಾಮ ಅಭಿವೃದ್ಧಿ ಆಗಬೇಕು, ಗ್ರಾಮದಲ್ಲಿ ಕೆಲಸ ಕಾರ್ಯಗಳು ಆಗಬೇಕು, ಕೆಲವೊಂದು ಸೌಲಭ್ಯಗಳು ಬಡವರಿಗೆ ಸಿಗಬೇಕು. ಬಡವರಿಗೆ ಸೌಲಭ್ಯಗಳು ಸಿಗಲಿಲ್ಲ ಅಂದ್ರೆ ಮಾತ್ರ ನಾನು ಸ್ವಲ್ಪ ಬೇಸರದಾಗಿದ್ದೆ. ಯಾವತ್ತು ಕೆಲವೊಂದು ಸೌಲಭ್ಯಗಳು ಬಡವರಿಗೆ ಸಿಕ್ಕಾಗ ಕೆಲವೊಂದು ದುರುಪಯೋಗ ಮಾಡ್ಕೊಂಡು ಬೇರೆ ಹೋಗಿ ನಾನು ಯಾವತ್ತೂ ಬಿಟ್ಟನಲ್ಲ. ಅದೇ ಉದ್ದೇಶ ಇಟ್ಕೊಂಡೆ ನಾನು ಎಲೆಕ್ಷನ್ ಸ್ಪರ್ಶಿ ಜನರ ಒಂದು ಸಹಕಾರದಿಂದ ಗೆದ್ದಿದ್ದೇನೆ. ಅಂದ್ರೆ ಸರ್, ಸಾಮಾಜಿಕ ಕ್ಷೇತ್ರದಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ ಹಾಗೂ ನ್ಯಾಯಕ್ಕೆ ಹೋರಾಡಿದ್ದನ್ನು ನೋಡಿ ಗ್ರಾಮ ಪಂಚಾಯತಿಯಲ್ಲಿ ನಿಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ತುಂಬಾ ಸಂತೋಷ ಸರ್. ಅದೇ ರೀತಿ ನೀವು ಏನು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಾ, ಮುಂದೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ನಿಮ್ಮ ಕ್ಷೇತ್ರದ ಜನತೆಗೆ ಮಾಡ್ಬೇಕಂತ ಯೋಚನೆ ಮಾಡಿದ್ದೀರಾ ಸರ್? ಸರ್, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನ ಬಡವರಿಗೋಸ್ಕರನೇ ಮೀಸಲಿಡಬೇಕು ನನ್ನ ಇದೇ ಉದ್ದೇಶ. ಕೆಲವೊಂದು ಆಶ್ರಯ ಮನೆಗಳು ಬರೋದಾಗಲಿ, ಕೆಲವೊಂದು ಕೊಟ್ಟಿಗೆ ದನದ ಕೊಟ್ಟಿಗೆಗಳು ಬಂದಿದ್ದಾವು. ಯಾವುದೇ ಸೌಲಭ್ಯಗಳು ಪಂಚಾಯತ್ ಬಂದ್ರು ನಾನು ಜನರಿಗೆ ಬಡವರನ್ನ ಆಯ್ಕೆ ಮಾಡಿಕೊಂಡು ಕೆಲವೊಂದು ಫಲಾನುಭವಿಗಳಿಗೆ ಸ್ಪಂದಿಸಿಕೊಂಡು ಅವ್ರಿಗೆ ಸಹಕಾರ ಕೊಡಬೇಕು ಅನ್ನೋದು ನನ್ನ ಅದೇ ಉದ್ದೇಶ. ಆಮೇಲೆ ಈ ಗ್ರಾಮದಲ್ಲಿ ಬಾಕ್ಸ್ ಚರಂಡಿಗಳಾಗಬೇಕು, ಇನ್ನೂ ಅಭಿವೃದ್ಧಿ ಆಗಬೇಕು, ಸಿಮೆಂಟ್ ರೋಡ್ಗಳಾಗಬೇಕು. ಯಾಕಂದ್ರೆ ಕೆಲವೊಂದು SC/ST ಕಾಲೋನಿಗಳಿದಾವು, ಅವೆಲ್ಲ ಬಹಳ ಇನ್ನೂ ಹಿಂದುಳಿದವು. ಇದರಿಂದ ಅಭಿವೃದ್ಧಿಗಳು ನಾವು ಹೇಳಕ್ ತಯಾರಿಲ್ಲ. ಈ ಮುಂದಿನ ಅಭಿವೃದ್ಧಿಗಳನ್ನ ಹೆಚ್ಚಿನದಾಗಿ ಮಾಡಿಕೊಂಡು ಹೋಗೋದು ನನ್ನ ಉದ್ದೇಶ. ಆಮೇಲೆ ಪಂಚಾಯತಿ ಅನುದಾನಗಳು ಸಾಕಾಗ್ತಿಲ್ಲ, ಅದಕ್ಕೆ ಹೆಚ್ಚಿನ ಒಂದು ಸಹಕಾರದಿಂದ ಸರ್ಕಾರದ ಸೌಲಭ್ಯಗಳನ್ನು ತಗೊಂಡು ಊರ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಖಂಡಿತ ಸರ್. ಹಾಗೇನೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಂಗೆ ಮಾಡ್ಲಿಕ್ಕೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ನಿಮಗೆ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಸಾಕಾಗುತ್ತಾ? ಅನುದಾನ ಯಾವುದಕ್ಕೂ ಸಾಕಾಗ್ತಿಲ್ಲ ಸರ್. ಯಾಕಂದ್ರೆ ಒಂದು 8-10 ಲಕ್ಷ ರೂಪಾಯಿ ಅನುದಾನಗಳು ಬಂದ್ರೆ ಬರೀ ನಮ್ಮ ಪಂಚಾಯತಿ ವ್ಯಾಪ್ತಿ ಕರೆಂಟ್ ಬಿಲ್ 4,75,000 ಬರೀ ಕರೆಂಟ್ ಬಿಲ್ ಹೋಗಿದೆ. ಇನ್ನು ಉಳಿದಿರೋ ಸಹಕಾರ ಸಿಬ್ಬಂದಿ ಸಂಬಳ, ನೀರು ಗಂಟೆ ಸಂಬಳ, ಪ್ರತಿಯೊಂದು ಸಹಕಾರಗಳು ಕೆಲವೊಂದು ಸಣ್ಣ ಪುಟ್ಟ ಖರ್ಚು ವೆಚ್ಚ ನಡೆದ್ರೆ ಯಾವ ಅಭಿವೃದ್ಧಿಗೂ ಸಾಕಾಗ್ತಾ ಇಲ್ಲ. ಗ್ರಾಮದ ಅಭಿವೃದ್ಧಿಗಂತೂ ಹಣ ಯಾವುದೇ ವಿಚಾರದಲ್ಲಿ ಸಾಕಾಗ್ತಾ ಇಲ್ಲ. ಖಂಡಿತ ಸರ್. ಈ ಒಂದು ಅನುದಾನ ಸಾಕಾಗ್ತಿಲ್ಲ ಪಂಚಾಯತಿ ಸದಸ್ಯರ ಒಂದು ಅಳಲಾಗಿದೆ. ಇದನ್ನ ಖಂಡಿತ ನಾವು ಮೇಲ್ಮಟ್ಟದಲ್ಲಿ ತಿಳಿಸುವ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಸದಸ್ಯರುಗಳಿಗೆ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯತ್ ಸರ್ಕಾರ ಕೊಡ್ತಕ್ಕಂಥ ಅನುದಾನದ ಬಗ್ಗೆ, ಗೌರವಧನದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಗೌರವಧನ ಅದು ಯಾವ್ದಕ್ಕೂ ಸಾಕಾಗ್ತಿಲ್ಲ ಸರ್. ಯಾಕಂದ್ರೆ ನಾವು ಗೌರವಧನ ಕೊಡುತ್ತೆ ಅಂತ ಹೇಳ್ಕೊಳ್ಳೋದು ಬಿಟ್ರೆ ಅದ್ ನಾವು ತಗೊಳ್ಳಿಕ್ಕೆ ನೋವಾಗುತ್ತೆ. ಯಾಕಂದ್ರೆ ಒಬ್ಬ ಮಾಮೂಲಿ ಒಬ್ಬ ಕೂಲಿ ಕಾರ್ಮಿನಿಗೆ ಇವತ್ತು ಸಂಬಳ ದಿನ ಸಂಬಳಕ್ಕೂ ಆಗಲ್ಲ, ಅದು ಲೆಕ್ಕ ಹಾಕಿ ಖಂಡಿತ ಕೊಡೋದು, ಅದು ಯಾತಕ್ಕೂ ಆಗಲ್ಲ ನಮಗೆ. ಏನೋ ಸರ್ಕಾರ ಕೊಡುತ್ತೆ ಅಂತ ಅದನ್ನ ನಾವು ಬೇಜವಾಬ್ದಾರಿ ಮಾಡಬಾರ್ದು ಅನ್ನೋ ಉದ್ದೇಶ ಸುಮ್ಮನಿರೋದು ಬಿಟ್ರೆ ಅದು ಸಕಾಲಕ್ಕೆ ಸಿಗಲ್ಲ. ಅದು ಯಾವಾಗೋ ಒಂದು ಟೈಮ್ PDO ಒಂದು ಟೈಮ್ 6 ತಿಂಗಳಿಗೆ ಯಾವಾಗೋ ಕೊಡ್ತೇವೆ ಅಂತ ಹೇಳ್ತಾ ಇದಾರೆ. ಇದುವರೆಗೂ ಮೊದಲು ಒಂದು ಕಂತು ಕೊಟ್ಟಿದ್ ಬಿಟ್ರೆ ಇದುವರೆಗೆ ಯಾವುದು ಕೊಟ್ಟಿಲ್ಲ. ಆಮೇಲೆ ಅನುದಾನದಲ್ಲಿ ಈ ಸಾರಿ ಬರಗಾಲ ಬಿದ್ದರಿಂದ ಹಣಕಾಸಿನಲ್ಲಿ ಎಲ್ಲ ಕುಡಿಯೋ ನೀರಿನ ಅಭಿವೃದ್ಧಿಗೋಸ್ಕರ ಹೆಚ್ಚಿನ ವ್ಯಯ ಮಾಡಿದ್ರಿಂದ, ಮೇಲಾಗಿ ನೀರಿಗಂದೆ ಪ್ರತಿಯೊಂದು ಯಾವ್ದು ವಸೂಲಾತಿ ಇಲ್ಲ, ಪಂಚಾಯತಿ ಅಭಿವೃದ್ಧಿ ಹಣನೂ ಸೇರ್ತಾ ಇಲ್ಲ, ಸರ್ಕಾರ ಕೊಡೋದು ಯಾವುದಕ್ಕೂ ಸಾಕಾಗ್ತಾ ಇಲ್ಲ. ಅದರಲ್ಲಿ ನಮ್ಮ ಗೌರವಧನ 500 ರೂಪಾಯಿ ಕೊಡ್ರಿ ಅನ್ನೋಕೆ ನಮಗೆ ಬೇಸರ ಆಗ್ತಾ ಇದೆ. ಖಂಡಿತ ಸರ್. ಇದು ಯಾವುದಕ್ಕೂ ಆಗ್ತಾ ಇಲ್ಲ. ಖಂಡಿತ ಸರ್. ಹಾಗೇನೆ ಈ ಒಂದು ಸದಸ್ಯರುಗಳಿಗೆ ಯಾವುದೇ ರೀತಿಯಾದ ಒಂದು ID ಕಾರ್ಡ್ ಅನ್ನು ಕೂಡ ಕೊಟ್ಟು ಗ್ರಾಮ ಪಂಚಾಯತ್ ಸದಸ್ಯರಂತ ಗುರುತು ಮಾಡುವಂತ ವ್ಯವಸ್ಥೆ ಮಾಡಿಲ್ಲ. ಬಸ್ಸಿನ ಸೌಕರ್ಯಗಳು ಯಾವುದೇ ರೀತಿಯ ಬಸ್ಸಿನ ಸೌಕರ್ಯ ಅಂದ್ರೆ ಬಸ್ ಪಾಸಿನ ವ್ಯವಸ್ಥೆ ಇಲ್ಲ. ಖಂಡಿತ. ಯಾಕಂದ್ರೆ ಲೇಡೀಸ್ ಸೀಟ್ ಇದ್ದಲ್ಲಿ ಅವ್ರ ಜೆಂಟ್ಸ್ ಕೂಡ ಬರ್ತಾರೆ. ಹಾಗಾಗಿ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಂತ? ಅದನ್ನ ಮೊದಲ ಮಾಡ್ಬೇಕು ಅನ್ನೋ ನಮ್ಮ ಮೂಲ ಉದ್ದೇಶ. ಯಾಕೆಂದ್ರೆ ನಾವಾಗಿ ಹೇಳ್ಕೊಬೇಕು, ನಾವು ಗ್ರಾಮ ಪಂಚಾಯತ್ ಸದಸ್ಯರು ಖಂಡಿತ ಅಂತ ನಾವೇ ಹೇಳ್ಕೊಂಡು ಬಿಟ್ರೆ ಯಾರಿಗೂ ಅನಿಸಿಕೆ ಗೊತ್ತಾಗ್ತಾ ಇಲ್ಲ. ಮೊದಲು ಏನಾದ್ರು ಕಾರ್ಡ್ ಕೊಡ್ತೀವಿ, ಗುರುತಿನ ಚೀಟಿ ಕೊಡ್ತೀವಿ ಅಂತ ಹೇಳಿದ್ದೇನೆ ಸರಿ, ಅದನ್ನು ಅನುದಾನ ಬಳಕೆ ಬರಲೇ ಇಲ್ಲ. ಅದು ಮಾತಿನಲ್ಲೇ ಉಳಿದಿದೆ ಹೊರತು ಮುಂದೆ ಬರ್ತೇ ಇಲ್ಲ, ಬರಲೇ ಇಲ್ಲ ಅದು. ಯಾಕಂದ್ರೆ ನಾವಾಗೆ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಎಲ್ಲಲ್ಲಿ ಹೋದಲ್ಲೆಲ್ಲ ಅವ್ನ ಗುರುತಿನ ಚೀಟಿ ಅಂತ ಇದ್ರೆ ಜನನೇ ನಮ್ಗೆ ಗುರುತಿಸ್ತಾರೆ. ಒಂದು ಗುರುತು ಚೀಟಿ ಅಂತ ಇದ್ರೆ ಅದು ಮೂಲ ಮೇನ್ ಬೇಕೇ ಬೇಕದು. ಅವ್ರ ಬಸ್ಸಿನ ಸೌಲಭ್ಯ ಕೆಲವೊಂದು ಸಹಕಾರಗಳ ಬಡವರಿಗೆ ಸಹಕಾರ ಮಾಡುವಾಗ ಕೆಲವೊಂದು ಟೈಮ್ನಲ್ಲಿ ಹಣಕಾಸಿನ ಸಮಸ್ಯೆ ಇರುತ್ತೆ. ನಾವು ಎಲ್ಲ ಕರ್ಕೊಂಡು ಹೋಗೋಣಪ್ಪ, ನಾವು ಹೋಗೋಣ, ನಮಗೂ ಒಂದೊಂದು ಟೈಮ್ ಸಮಸ್ಯೆ ಆಗ್ಬಿಡುತ್ತೆ. ಎಷ್ಟೇ ದುಡ್ಡಿದ್ರೂ ಒಂದೊಂದು ಟೈಮ್ ದುಡ್ಡಿನ ಆಗುತ್ತೆ ಹಳ್ಳಿಯಲ್ಲಿ. ಆ ಒಂದು ಬಸ್ಸಿನ ಸೌಲಭ್ಯಗಳನ್ನು ಮಾಡಿದ್ದು ಒಳ್ಳೆಯ ಉದ್ದೇಶ ನನ್ನ ಅಭಿಪ್ರಾಯ. ಖಂಡಿತ ಸರ್. ಹಾಗೇನೆ ಈಗ ಈ ಒಂದು ಎಲ್ಲ ಸಂಘಟನೆ ಮಾಡ್ಕೊಂತ ಸೌಕರ್ಯಗಳು ಸಿಗಬೇಕನ್ನೋ ಪ್ರಯತ್ನದಲ್ಲಿ ನಮ್ಮ ಸಂಸ್ಥೆ ಹೊರಟಿದೆ. ಈ ನಮ್ಮ ಸಂಸ್ಥೆ ಬಗ್ಗೆ ತಮ್ಮ ಅನಿಸಿಕೆ ಅಂತ?
ಈ ಒಂದು ಸಂಸ್ಥೆ ಬಗ್ಗೆ ಹೇಳಬೇಕು ಅಂದ್ರೆ ನೀವು ಹೊರಡಿಸಿದ್ದು ಒಳ್ಳೆ ಅಭಿಪ್ರಾಯ. ಯಾಕಂದ್ರೆ ಕೆಲವೊಂದು ಕುಂದುಕೊರತೆಗಳನ್ನ ಅಹವಾಲುಗಳನ್ನ ನಿಮ್ಮ ಮುಖಾಂತರ ನಾವು ಸರ್ಕಾರ ಗಮನಕ್ಕೆ ಹಾಕಬಹುದು ನನ್ನ ಉದ್ದೇಶ. ಯಾಕಂದ್ರೆ ನಾವಾಗೆ ಹೋರಾಟ ಮಾಡಿ ಹೋಗಕ್ಕಾಗಲ್ಲ. ಖಂಡಿತ ನಾವು ಇಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ನಮ್ಮ ಕೂಗುಗಳನ್ನ ನಿಮ್ಮ ಮುಖಾಂತರ ಕೊಟ್ಟರೆ ನೀವು ಸರ್ಕಾರ ಮುಟ್ಟಿಸ್ತೀರಿ ಅನ್ನೋ ಭಾವನೆ ನಮ್ಮ ಆಶಯದಾಯಕ ಆಗಿದೆ ಅಷ್ಟೇ. ಅದು ನೀವು ಮುಂದೆ ಒಳ್ಳೇದು ಮಾಡ್ಕೊಂಡು ಹೋಗ್ತೀರಿ ಅಂತ ನನ್ನ ಉದ್ದೇಶ, ಸರ್ಕಾರ ಗಮನಕ್ಕೆ ಹಾಕ್ತೀರಿ ಅಂತ ನನ್ನ ಉದ್ದೇಶ. ಖಂಡಿತ ಇದೆ ಸರ್. ಅದೇ ರೀತಿಯಾಗಿ ಕೇರಳ ಮಾದರಿಯ ಒಂದು ವ್ಯವಸ್ಥೆಯನ್ನ, ಆಡಳಿತ ಯಾವ ರೀತಿ ಇದೆ ಆ ಒಂದು ಆಡಳಿತವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಕೆ ಮಾಡಿದ್ರೆ ಹೇಗಿರುತ್ತೆ ಸರ್? ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೇರಳ ರಾಜ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಏನು ಬಡ ರಾಜ್ಯ ಏನಲ್ಲ. ಖಂಡಿತ ಅಭಿವೃದ್ಧಿಯಲ್ಲಿ ಪ್ರತಿಯೊಂದರಲ್ಲಿ ನಮ್ಮ ರಾಜ್ಯ ಮುಂದಿದೆ. ಆದ್ರೆ ಕೆಲವೊಂದು ಈ ಸಂಘ ಸಂಸ್ಥೆ ಈ ರೀತಿ ಎಲ್ಲ ಸಹಕಾರ ಕೊಡ್ಲಿಕ್ಕೆ ಮಾತ್ರ ಹಿಂಜರಿತಾ ಇದೆ ಅಷ್ಟು ಸಹಕಾರ. ಯಾಕಂದ್ರೆ ಕೇರಳ ರಾಜ್ಯಕ್ಕೆ 2-3 ಪಟ್ಟು ನಮ್ದೇ ದೊಡ್ಡದು, ಅಭಿವೃದ್ಧಿಯಲ್ಲಿ ನಮ್ದೇ ದೊಡ್ಡ ರಾಜ್ಯ. ಆಮೇಲೆ ಸಂಪತ್ತಿಗೆ ಯಾವತ್ತೂ ಕಡಿಮೆ ಇಲ್ಲ ನಮ್ಮ ರಾಜ್ಯದಲ್ಲಿ, ಬಳಕೆ ಮಾಡೋ ಒಂದು ವಿಧಾನ ಸರಿ ಇಲ್ಲ ಅಷ್ಟೇ. ಖಂಡಿತ. ಯಾಕಂದ್ರೆ ಕೇರಳದಲ್ಲಿ ನಾವು ಯಾವತ್ತೂ ಕಡಿಮೆ ಇಲ್ಲ. ಆ ಒಂದು ಅವ್ರಿಗಿಂತ ಹೆಚ್ಚಿನ ಒಂದು ಸೌಲಭ್ಯಗಳು ನಾವು ರಾಜ್ಯ ಮಾಡ್ಬೋದು. ಕೇರಳ ನಮ್ಮ ಮಾದರಿ ಅಂತಲ್ಲ, ಅವರಿಗಿಂತ ಹೆಚ್ಚಾಗಿ ಮಾಡ್ಬೋದು ನನ್ನ ಅಭಿಪ್ರಾಯ. ಖಂಡಿತ ಸರ್. ಅದೇ ರೀತಿಯಾಗಿ ಈ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾವುದೇ ರೀತಿಯಾದ ಆರೋಗ್ಯ ವಿಮೆಗಳಿಲ್ಲ. ಅಕಸ್ಮಾತ್ ಅವರ ಒಂದು ಆಡಳಿತ ಅವಧಿಯಲ್ಲಿ ಯಾವುದೇ ಒಂದು ಸದಸ್ಯ ಅಪಘಾತ ಹೊಂದಿದಲ್ಲಿ ಯಾವುದೇ ಒಂದು ವಿಮೆಯನ್ನು ಇವತ್ತು ಯಾವುದೇ ಗೌರ್ಮೆಂಟ್ ಕೂಡ ಕೊಟ್ಟು ಗೊತ್ತಿಲ್ಲ. ಆದ್ರೆ ಅದನ್ನೇ ಅವ್ರನ್ನೇ ನಂಬಿಕೊಂಡು ಒಂದು ಕುಟುಂಬ ಇರುತ್ತೆ ಅನ್ನೋ ಯೋಚನೆ ಇಲ್ಲ. ಇದು ಒಂದು ಕಡ್ಡಾಯವಾಗಿ ಮಾಡಬೇಕಂತ ನಮ್ಮ ಸಂಸ್ಥೆಯಲ್ಲಿ ಒಂದು ಬೇಡಿಕೆ ಆಗಿಟ್ಟಿದ್ದೇವೆ. ಇದ್ರ ಬಗ್ಗೆ ಸಂಬಂಧಿಸಿದೆ ಅಂತ ಇದು ಒಳ್ಳೆ ಅಭಿಪ್ರಾಯ. ಯಾಕಂದ್ರೆ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನಾಗಿ ಜನಸೇವೆ ಮಾಡಬೇಕು ಅಂತ ಹಗಲು ರಾತ್ರಿ ಟೈಮು ಸಂದರ್ಭ ವೇಳೆ ಅನ್ನೋ ಒಂದು ಆತನಿಗೆ ಇದಿಲ್ಲ, ಕಟ್ಟುನಿಟ್ಟಿಲ್ಲ. ಇಷ್ಟೊತ್ತಿಗೆ ಹೋಗಿ ಇಷ್ಟೊತ್ತಿಗೆ ಬರ್ಬೇಕು ಅಂತ. ಕೆಲವೊಂದು ಟೈಮ್ನಲ್ಲಿ ಸಮಯ ಮೀರಿದ ಅವಧಿಯಲ್ಲಿ ಓಡಾಡಬಹುದು. ಅಂತ ಟೈಮ್ನಲ್ಲಿ ಏನಾದ್ರು ಅಪಘಾತಗಳು ಆದ್ರೆ ಆ ಒಂದು ಸಂಸಾರಕ್ಕೆ ಸೇಫ್ಟಿ ಅಂತ ಇರಲ್ಲ. ಯಾಕಂದ್ರೆ ಜನಸೇವೆ ಅಂದಾಗ ಎಷ್ಟೊತ್ತಿಗಾದ್ರೂ ಅನಿವಾರ್ಯ ಹೋಗಲೇಬೇಕಾಗಿರುತ್ತೆ. ಮನೆಯಲ್ಲಿ ನಾವು ಇಷ್ಟೊತ್ತಿಗೆ ಆಗಲ್ಲಪ್ಪ ಅಷ್ಟೊತ್ತಿಗೆ ಬರಲ್ಲಪ್ಪ ಅಂತ ಹೇಳಕ್ಕಾಗಲ್ಲ. ಬಡವರು ಯಾರು ಕರೆದ್ರಪ್ಪ ಅಂದ್ರೆ ಅನಿವಾರ್ಯವಾಗಿ ನಾವು ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಲ್ಲಿ ದಾರಿಯಲ್ಲಿ ಏನಾದ್ರು ಹೇಳಕ್ಕಾಗಲ್ಲ. ಸಂದರ್ಭಗಳು ಏನೋ ಅನಾಹುತಗಳಾದ್ರೆ ಪಾಪ ಆ ಸದಸ್ಯರಿಗೆ ಕೆಲವು ಬಡವರು ಇರ್ತಾರೆ, ಶ್ರೀಮಂತ ಅವರಿಗೆ ಕೆಲವೊಂದು ಅನುಕೂಲ ಇರೋದಲ್ಲ. ಈ ಒಂದು ವಿಮೆ ಅನ್ನೋದು ಬಹಳ ಮಾಡಿಸೋದು ಭಾರಿ ಒಳ್ಳೇದು. ನಿಮ್ಮ ಸಂಸ್ಥೆಯಿಂದ ಸಹಕಾರ ಆದ್ರೆ ನಮಗೆ ಇನ್ನೂ ತೃಪ್ತಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಒಳ್ಳೇದೆ ಸರ್. ಹಾಗೇನೆ ಕೊನೆಯ ಪ್ರಶ್ನೆ, ಇನ್ನು 4 ವರ್ಷ 2 ತಿಂಗಳು ನಿಮ್ಮ ಅವಕಾಶ ಇದೆ, ಅವಧಿ ಇದೆ. ಈ ಅವಧಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಒಂದು ಯೋಜನೆ ಹಾಕೊಂಡಿದ್ದೇನೆ. ನನ್ನ ಕೆಲಸದ ಅವಧಿಯಲ್ಲಿ ನಮ್ಮ ಗ್ರಾಮದ ಅಭಿವೃದ್ಧಿ, ಯಾಕೆ ನನ್ನ ವಾರ್ಡಿಗೆ 2 ಗ್ರಾಮ ಬರುತ್ತೆ. ಜಂಬೂರು ಹೊಸಕೊಪ್ಪ, ಕ್ಯಾದಿಗೊಪ್ಪ ಅಂತ 2 ಗ್ರಾಮ ಬರುತ್ತೆ. 2 ಗ್ರಾಮದಲ್ಲಿ ನಾವು ಒಬ್ಬ ಸದಸ್ಯರಾಗಿದ್ದೀವಿ. 2 ಗ್ರಾಮಗಳದ್ದು ಇದ್ರ ಹಿಂದೆ ಬಹಳ ಹಿಂದುಳಿದ ಗ್ರಾಮಗಳಾಗೇ ಇದ್ವು. ನಮ್ಮ ಗ್ರಾಮವು ಹೇಳ್ಕೊಳ್ಳಕ್ಕೆ ಬಹಳ ಬೇಸರ ಅನಿಸ್ತಾ ಇತ್ತು. ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಿ, ಗ್ರಾಮದ ಅಭಿವೃದ್ಧಿಗಳನ್ನು ಮಾಡಿ, ಬಡವರಿಗೆ ಕೆಲವೊಂದು ಸೌಲಭ್ಯಗಳನ್ನು ಬರತಕ್ಕಂಥ ಸರ್ಕಾರ ಸೌಲಭ್ಯಗಳನ್ನು ಕೊಡಿಸಿ, ನಮ್ಮ ಕೈಲಾದ ಸಹಾಯ ಮಾಡಕ್ಕಿಂತ ತನುಮನ ಸಹಾಯ ಮಾಡಕ್ಕಿಂತ ನಾನು ಕೈಲಾದ ಮಟ್ಟಿಗೆ ಬಡವರಿಗೆ ಅವಶ್ಯಕತೆ ಇದ್ದಂತವರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ನನ್ನ ಅಭಿಪ್ರಾಯ. ಗ್ರಾಮ ಅಭಿವೃದ್ಧಿನೇ ನನ್ನ ಧ್ಯೇಯ. ಖಂಡಿತ ಸರ್. ಗ್ರಾಮದ ಅಭಿವೃದ್ಧಿಗಳಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋ ಮಾತಿನಂತೆ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಒಳ್ಳೆಯ ಸಹಕಾರ ನೀಡಿಕೊಳ್ಳುತ್ತೆ ಅಂತ ನಮ್ಮ ಅಭಿಪ್ರಾಯ ಕೂಡ ಇದೆ. ಹಾಗೇನೆ ಈ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಸಂಸ್ಥೆಯೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಈ ನಮ್ಮ ಸಂಸ್ಥೆ ವತಿಯಿಂದ ನಿಮಗೆ ಒಂದು ಅಭಿನಂದನಾ ಪತ್ರವನ್ನು, ಇವತ್ತು ಯಾವುದೇ ಗೌರ್ಮೆಂಟ್ ಕೂಡ ನಿಮ್ಮನ್ನು ಗುರುತು ಮಾಡಿಲ್ಲ, ನಮ್ಮ ಸಂಸ್ಥೆಯವರು ಗುರುತು ಮಾಡಿ ಬಂದು ನಿಮಗೆ ಒಂದು ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದೇವೆ. ಇದು ನೆನಪಿಗೆ ತೊಗೊಳ್ಳಿ ಸರ್.